ಹೋರಾಟ ನಡಿಬಾರ್ದು ಅಂತ ಹೇಳಿ ಸ್ಟೇ ತಗೊಂಡು ಇಂಜೆಕ್ಷನ್ ಆರ್ಡರ್ ತಗೊಂಡ್ ಬಂದಿದ್ದಂತ ಅವಿವೇಕಿಗೆ ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸೌಜನ್ಯ ಹೋರಾಟ ಮುಂದುವರಿಸಬಹುದು, ಸೌಜನ್ಯ ಹೋರಾಟಕ್ಕೆ ಆದೇಶ ಕೊಟ್ಟಿದೆ. ಇದೇ ಅಲ್ವಾ ಕರ್ಮ ರಿಟರ್ನ್ಸ್ ಅನ್ನೋದು. ಸೌಜನ್ಯ ಪರ ಇವತ್ತು ದೇಶಾದ್ಯಂತ ಧ್ವನಿ ಎತ್ತಿದ್ದಕ್ಕೆ ಪ್ರತಿ ಒಬ್ರು ಇವತ್ತು ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಸೌಜನ್ಯ ಹೋರಾಟಕ್ಕೆ ಆದೇಶ ಕೊಟ್ಟಿರುವಂತದ್ದು ಮುಂದುವರಿಸಿ ಅಂತ ಹೇಳಿ ನ್ಯಾಯಾಲಯ ಕಿವಿಗೆ, ಆ ನ್ಯಾಯಾಧೀಶರ ಕಿವಿಗೂ ಸಹ ಸತ್ಯ ಮುಟ್ಟಿದೆ. ಇಲ್ಲಿ ಏನೋ ಆಗಿದೆ, ಇಲ್ಲೇನೋ ಅಡಗಿದೆ, ಇದು ಹೊರಗಡೆ ಬರಲೇಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮದ ಹೆಸರೆತ್ಕೊಂಡು ಅನ್ಯಾಯ ನಡೀತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕೊಲೆ ನಡೀತಾ. ಧರ್ಮಾಧಿಕಾರಿ ಇರುವಂತ ಕ್ಷೇತ್ರದಲ್ಲಿ ಧರ್ಮದ ಹೆಸರಲ್ಲಿ ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರ್ದ ಅನಾಚಾರ ಮಾಡ್ತಾ ಎಲ್ಲರ ಮೇಲೆ ಹೋರಾಟ ಮಾಡೋರ್ ಮೇಲೆ ಪ್ರತಿಯೊಬ್ಬರ ಮೇಲೆ ಸ್ಟೇ ತಗೊಂಡ್ ಬರ್ತಾ ಇದ್ದಿದ್ದು, ಇಂಜೆಕ್ಷನ್ ತಗೊಂಡ್ ಬರ್ತಾ ಇದ್ದಿದ್ದಂತ ಆ ವ್ಯಕ್ತಿಯ ವಿರುದ್ಧ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ. ಸೌಜನ್ಯ ಹೋರಾಟ ಮುಂದುವರಿಸಿ ಅಂತ ಹೇಳಿ. ಸೊ ಸೌಜನ್ಯ ಹೋರಾಟ ಡೆಫಿನೆಟ್ಲಿ ಮುಂದುವರಿಸ್ತೀರಿ. ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ರಾಜ್ಯ ಸರ್ಕಾರ